ಮೈಸೂರು ದಸರಾ ವಿವಾದ ರಾಜ್ಯದಲ್ಲಿ ಜೋರು ಆಗ್ತಾ ಇದೆ. ವಿವಾದದ ಹೇಳಿಕೆಗೆ ಮತ್ತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವು ಸತ್ಯ ಹೇಳಿದ್ರೆ ಅದನ್ನ ಕೆಲವರು ಸಹಿಸಲ್ಲ, ತಪ್ಪನ್ನ ಕಂಡು ಹಿಡಿಯೋದೇ ಕೆಲವರ ಕೆಲಸ ಆಗ್ತಾ ಇದೆ ಅಂತ ಸಮಜಾಯಿಷಿಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಕೆಲವರು ಸತ್ಯ ಹೇಳಿದ್ರೆ ಸಹಿಸಲ್ಲ, ತಪ್ಪು ಕಂಡು ಹಿಡಿಯೋದೇ ಕೆಲವರ ಕೆಲಸ ಆಗಿದೆ. ನಾನು ಮಾತಾಡದೆ ಇರೋದೇ ಒಳ್ಳೇದು, ಬೇರೆ ನಾಯಕರು ಇದಾರಲ್ಲ, ವಕ್ತಾರರು ಇದ್ದಾರೆ, ಅವ್ರ ಹತ್ರ ಬೇಕಾದ್ರೆ ಮಾತಾಡಿಸಿ ಅಂತ ಕೈ ಬಿಟ್ಬಿಟ್ಟಿದ್ದಾರೆ ವಿಚಾರವನ್ನು ಡಿಕೆ ಶಿವಕುಮಾರ್. ಹೈಕಮಾಂಡ್ ವಾರ್ನಿಂಗ್ ಹಿನ್ನೆಲೆಯಲ್ಲಿ ಪರೋಕ್ಷ ಬೇಸರ. ಯಾವುದು ಕೇಳಿ ಹೈಕಮಾಂಡ್ ವಾರ್ನಿಂಗ್ ಮಾಡಿರೋದು? ಮೊನ್ನೆ RSS ಆಂತಮ್ ಹೇಳಿದ್ರಲ್ಲ ಅಧಿವೇಶನದಲ್ಲಿ, ಅದಕ್ಕೆ ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಬೇರೆಯವರಿಗೆ ನೋವಾಗಿದ್ರೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಅದನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ವಕ್ತಾರರು ಇದ್ದಾರೆ, ಹೋಗ್ರಿ ಅವ್ರ ಹತ್ರನೇ ಕೇಳ್ಕೊಳ್ಳಿ ಅಂತ. ಆಮೇಲೆ ಇನ್ನೊಂದು, ಈ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ ಸಿಗುತ್ತಂತೆ, ಆ ರೀತಿಯಾಗಿ ಕೆಲವರು ವರ್ತನೆ ಮಾಡ್ತಾ ಇದ್ದಾರೆ. ಕೆಲವರು ಸತ್ಯ ಹೇಳಿದ್ರು ಸಹಿಸಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ ಸಿಕ್ತು ಅಂತ. ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರು ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರು ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ